ಅದು ಯಾಕೋ ಗೊತ್ತಿಲ್ಲ, ಒಬ್ಬರಾದ್ಮೇಲೆ ಒಬ್ಬರು ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಿಗೆ ಸಂಕಷ್ಟ ಎದುರಾಗ್ತಾನೆ ಇದೆ. ಲಾಂಗ್ ಹಿಡಿದು ಪೋಸ್ಟ್ ಕೊಟ್ಟ ವಿನಯ್ ಮತ್ತು ರಜತ್ ಜೈಲು ಪಾಲಾದರೆ, ಇವೆನ್ನಲ್ಲೇ ರಕ್ಷಕ್ ಬುಲೆಟ್ಗೆ ಅದೊಂದು ಡೈಲಾಗ್ ಕಂಟಕವಾಗಿದ್ದು ಹಿಂದೂ ಪರ ಸಂಘಟನೆಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಅಧಿದೇವತೆ ಚಾಮುಂಡೇಶ್ವರಿ ಬಗ್ಗೆ ಅವಹೇಳನ ಆರೋಪ. ರಕ್ಷಕ್ ಬುಲೆಟ್ ವಿರುದ್ಧ ಹಿಂದೂ ಕಾರ್ಯಕರ್ತನ ದೂರು. ಖಾಸಗಿ ವಾಹಿನಿಯಲ್ಲಿ ರಕ್ಷಕ್ ಹೇಳಿದ್ದ ಆ ಡೈಲಾಗ್ ಹಿಂದೂ ಕಾರ್ಯಕರ್ತರ ಕೆಂಗಣ್ಣಿಗೆ ಗುರಿಯಾಗಿದೆ. ನಾಡ ಅಧಿದೇವತೆ ಚಾಮುಂಡೇಶ್ವರಿ ಬಗ್ಗೆ ರಕ್ಷಕ್ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ರಕ್ಷಕ್ ಹೇಳಿಕೆ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಿದ್ದು, ಈ ಬಗ್ಗೆ ಪೊಲೀಸ್ ಆಯುಕ್ತರಿಗೆ ಹಿಂದೂ ಕಾರ್ಯಕರ್ತ ಮಹೇಶ್ ದೂರು ಕೊಟ್ಟಿದ್ದಾರೆ. ಅಲ್ಲದೆ ಕಾರ್ಯಕ್ರಮ ಆಯೋಜಕರ ಮೇಲೂ ಕ್ರಮಕ್ಕೆ ಮಹೇಶ್ ಆಗ್ರಹಿಸಿದ್ದಾರೆ. ಈ ಡೈಲಾಗ್ 2013ರಲ್ಲಿ ಬಿಡುಗಡೆಯಾಗಿದ್ದ ದರ್ಶನ್ ಹಾಗೂ ರಚಿತಾರಾಮ್ ನಟಿಸಿದ್ದ ಬುಲ್ಬುಲ್ ಸಿನಿಮಾದ್ದು. ಖಾಸಗಿ ವಾಹಿನಿಯ ಶೋನಲ್ಲಿ ರಕ್ಷಕ್ ಅದೇ ಸೀನ್ ಅನ್ನ ರೀಕ್ರಿಯೇಟ್ ಮಾಡಿದ್ರು. ಹೀಗಾಗಿ ಆ ಚಿತ್ರದ ಈ ಡೈಲಾಗ್ ಅನ್ನ ವೇದಿಕೆಯಲ್ಲಿ ಹೇಳಿದ್ರು. ಅದಕ್ಕೀಗ ಹಿಂದೂ ಸಂಘಟನೆ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದರ್ಶನ್ ಆ ಡೈಲಾಗ್ ಹೇಳಿದ್ರು ಅಂದ್ಬಿಟ್ಟು ಎಲ್ಲರೂ ದರ್ಶನ್ ಆಗೋದಿಕ್ಕಾಗಲ್ಲ. ಮತ್ತೆ ದರ್ಶನ್ ಆ ಫಿಲಮ್ ಡೈಲಾಗ್ ಹೇಳಿದಾಗ ದರ್ಶನ್ ಮೇಲೂ ಸಹ ಮೈಸೂರಿನ ಹಿಂದೂ ಕಾರ್ಯಕರ್ತರು ಪ್ರಕರಣ ದಾಖಲು ಮಾಡಿದ್ದಾರೆ. ಆ ಡೈಲಾಗ್ ಹಿಂಪಡಿಬೇಕು ಅಂತ ಹೇಳಿದ್ದಾರೆ. ಬಹುಶಃ ರಕ್ಷಕ್ಗೆ ನಾನೆಲ್ಲೋ ದರ್ಶನ ಆಗೋಗ್ತೀನಿ ಡೈಲಾಗ್ ಹೊಡೋದೆ ಅನ್ನೋದು ಆ ಭ್ರಮೇಲಿದ್ದಾರೆ. ಎಲ್ಲರೂ ದರ್ಶನ ಆಗೋದಿಕ್ಕೆ ಹೋಗಲ್ಲ. ತಾವು ಬೆಳೆಯುವಂಥ ಹುಡುಗ ಇದ್ದೀರಾ, ಬೆಳಿಬೇಕಾದ್ರೆ ದೇವಾನ್ ದೇವತೆಗಳ ಆಶೀರ್ವಾದ ತಗೋಬೇಕು. ಆಶೀರ್ವಾದದಿಂದ ಬೆಳಿಬೇಕೇ ವಿನಃ ನಮ್ಮ ದೇವಾನ್ ದೇವತೆಗಳ ಬಗ್ಗೆ ನಾವು ಅಪಾರವಾಗಿ ಪೂಜೆ ಮಾಡುವಂಥ ತಾಯಿ ಚಾಮುಂಡಿ ನಾಡದೇವತೆ ಹೇಳಿಕೆ ನಾಡದೇವತೆ ಚಾಮುಂಡಿ ಬಗ್ಗೆ ನೀವು ಅವೇಳನ ಮಾಡೋದು ಬೆಳೆಯುವಂಥವ್ರಿಗೆ ಶೋಭೆ ತರುವಂಥ ವಿಚಾರ ಅಲ್ಲ. ಈ ಕೂಡ ರಕ್ಷಕ್ ಅವರು ಕ್ಷಮೆ ಯಾಚಿಸಿದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ತಪ್ಪು ಕಾಣಿ ಕಟ್ಟಿ ಕ್ಷಮೆ ಯಾಚಿಸಬೇಕು. ಇಲ್ಲ ಅಂತಂದ್ರೆ ಮುಂದಿನ ದಿನಗಳು ದೊಡ್ಡ ಹೋರಾಟ ಮಾಡ್ತೀರಿ. ಮತ್ತೆ ರಕ್ಷಕ್ಗೆ ಕಪ್ಪು ಮಸಿ ಬೆಳೆಯುವಂತ ಲಕ್ಷಣಗಳೆಲ್ಲ ಇದೆ. ಹಾಗಾಗಿ ಅವ್ನು ಕ್ಷಮೆ ಕೇಳಬೇಕು. ಇಲ್ಲ ಅಂತಂದ್ರೆ ನಮ್ಮ ಕಾರ್ಯಕರ್ತರು ರಕ್ಷಕ ಕಪ್ಪು ಮಸಿ ಅಂತೂ ಖಂಡಿತವಾಗಿ ಬೆಳೆದೇ ಬೆಳೀತಾರೆ. ಚಾಮುಂಡಿ ತಾಯಿ ಬಗ್ಗೆ ಅವೇಳನವಾಗಿ ಮಾತಾಡಿರೋದ್ರಿಂದ ಮತ್ತೆ ಚಾಮುಂಡಿ ತಾಯಿನ ಪ್ಯಾಂಟು ಮತ್ತೆ ಟಿ ಶರ್ಟ್ ಧರಿಸ್ಕೊಂಡು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಓಡಾಡ್ತಿದ್ದಾರೆ ಅಂತ ಅವೇಳನವಾಗಿ ಮಾತಾಡಿದ್ದಾರೆ. ಹಾಗಾಗಿ ಆ ಪ್ರಕರಣ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಮತ್ತೆ ನಮ್ಮ ದೇವಾನ್ ದೇವತೆಗಳು ಅವೇಳನ ಮಾಡಿದ್ದಾನೆ ಅಂತ ಅದೊಂದು ಕೇಸ್ ಪ್ರಕರಣ ದಾಖಲು ಮಾಡಬೇಕು. ಮತ್ತೆ ಎರಡನೇದು, ಈ ರಿಯಾಲಿಟಿ ಶೋಗಳಲ್ಲಿ ಈ ತರ ಸ್ಕಿಟ್ಗಳು ಮಾಡಬೇಕು ಮತ್ತೆ ಈ ತರ ಏನಾದ್ರು ಆಕ್ಟ್ ಇರ್ಬೇಕಾರೆ ಫಸ್ಟ್ ಅದನ್ನ ಪರಿಶೀಲನೆ ಮಾಡ್ತಾರೆ. ಏನಾದ್ರು ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದೆಯಾ ಅಥವಾ ಕಾನೂನಡಿ ಏನಾದ್ರು ಲೋಪದೋಷಗಳು ಇದೆ ಅಂತ ಪರಿಶೀಲನೆ ಮಾಡ್ತಾರೆ. ಇದು ಪರಿಶೀಲನೆ ಮಾಡದೇನೆ ಏಕಾಏಕಿಯಾಗಿ ಖಾಸಗಿ ವಾಹಿನಿ ಪ್ರಸಾರ ಮಾಡಿರೋದ್ರಿಂದ ಈ ಕಾರ್ಯಕ್ರಮದ ನಿರ್ದೇಶಕರು ಮತ್ತೆ ಈ ಕಾರ್ಯಕ್ರಮಕ್ಕೆ ಯಾರು ಸ್ಪಾನ್ಸರ್ಸ್ ಇದ್ದಾರೆ ಅವ್ರ ಮೇಲೂ ಸಹ ನಾವು ಪ್ರಕರಣ ದಾಖಲು ಮಾಡಿದ್ದೀರಿ. ಮತ್ತೆ ಡೈಲಾಗ್ ಕೇಳಿದ ತಕ್ಷಣನೇ ರಚಿತಾರಾಮ್ ಅವರು ಚಪ್ಪಲೆ ತಟ್ಟಿರೋದ್ರಿಂದ ಎಲ್ಲೋ ಒಂದ್ ಕಡೆ ರಚಿತಾರಾಮ್ ನಾನು ಚಾಮುಂಡಿ ತಾಯಿಯ ಆರಾಧಕಿ, ನಾನು ಚಾಮುಂಡಿ ತಾಯಿನ ಅಪಾರವಾಗಿ ನಂಬ್ತೀನಿ ಅಂತ ಹೇಳ್ಕೊತಾರೆ. ಕೇವಲ ಬಾಯಿ ಮಾತಿಗೆ ಮಾತ್ರ ತಾವು ಚಾಮುಂಡಿ ತಾಯಿ ಆರಾಧಕರೇನ? ಏನಕ್ಕಂದ್ರೆ ನೋಡಿ, ನಾವು ಆರಾಧನೆ ಮಾಡುವಂತ ಶಕ್ತಿ ಅದು. ಆ ಶಕ್ತಿ ಬಗ್ಗೆ ಅವೇಳನ ಮಾಡೋದು ನಾವೊಂದು ಸಹಿಸೋದಿಕ್ಕಾಗಲ್ಲ. ನಮ್ಮ ತಾಯಿ ಬಗ್ಗೆ ಮಾತಾಡೋದು ನಾವು ಸಹಿಸೋದಿಕ್ಕಾಗಲ್ಲ. ಅದು ಚಾಮುಂಡಿ ತಾಯಿ ನಮ್ಗೊಂದು ಇಡೀ ನಾಡಿಗೆ ಅದೊಂದು ಶಕ್ತಿ. ನೀವು ಆ ತಾಯಿ ಬಗ್ಗೆ ಅವೇಳನ ಮಾಡಿದಾಗ ನೀವು ಚಪ್ಪಲಿ ತರ್ತೀರಾ ಅಂತ ಅಂದ್ರೆ ಹಂಗಾರೆ ನಿಮ್ಮ ಭಕ್ತಿ ಬಗ್ಗೆ ನನ್ಗೆಲ್ಲೋ ಒಂದ್ ಕಡೆ ಅನುಮಾನ ಮೂಡ್ತಿದೆ. ತಾವು ಅಲ್ಲೇ ಖಂಡಿಸ್ಬೇಕಾಗಿತ್ತು ಆ ಹೇಳಿಕೆ ಕೊಟ್ಟ ತಕ್ಷಣ. ಬಟ್ ನೀವು ಆ ಕೆಲಸ ಮಾಡಿಲ್ಲ. ಹಾಗಾಗಿ ನೀವು ಎಲ್ಲೋ ಒಂದ್ ಕಡೆ ಅವ್ನಿಗೆ ಪ್ರೋತ್ಸಾಹ ಕೊಡ್ತಿದ್ದೀರಾ ಅಂತ ಅಂದ್ಬಿಟ್ಟು ತಮ್ಮೇಲೆ ಸಹ ದೂರು ಕೊಡಬೇಕು ಅಂತ ನಾನು ಕಾರ್ಯಕರ್ತರಿಗೆ ಹೇಳಿದ್ದೀನಿ. ಒಟ್ನಲ್ಲಿ ರಕ್ಷಕ್ ಸಿನಿಮಾ ಡೈಲಾಗ್ ಹೇಳಿದ್ರೂ ಕೂಡ ಹಿಂದೂ ಸಂಘಟನೆಗಳ ಕೋಪಕ್ಕೆ ತುತ್ತಾಗಿದ್ದಾರೆ. ಕಾರ್ಯಕರ್ತರು ಕ್ಷಮೆ ಕೋರುವಂತೆ ಆಗ್ರಹಿಸಿದ್ದು, ಇಲ್ದಿದ್ರೆ ಮಸಿ ಬಳಿಯೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಲ್ಲಿಯವರೆಗೂ ಅದಕ್ಕೆ ತುಟಿ ಬಿಚ್ಚದ ರಕ್ಷಕ್ ಕ್ಷಮೆ ಕೇಳ್ತಾರಾ? ಅದ್ರ ಬಗ್ಗೆ ಸ್ಪಷ್ಟನೆ ಕೊಡ್ತಾರಾ? ಕಾದು ನೋಡ್ಬೇಕಿದೆ. ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.